ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ನೀವು ನಿಮ್ಮ ಹಳೆಯ ರೇಷನ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡ್ಕೊಬೇಕಂದ್ರೆ ಪಬ್ಲಿಕ್ ಲಿಂಕ್ ಆರ್ ಪಬ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಸ್ವರ್ಡ್ ರಿಕ್ವೈರ್ ತೋರಿಸಿದೆ. ಇದರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಈ ಸರ್ವರ್ ಇಂದ ಏನ್ ಸಮಸ್ಯೆ ಆಗ್ತಿದೆ, ಪಾಸ್ವರ್ಡ್ ಏನಾಗಬೇಕು, ಏನ್ ಮಾಡಬೇಕು, ನಾವು ಯಾವ ರೀತಿ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡ್ಕೊಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಇದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಈ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ, ಪಬ್ಲಿಕ್ ಲಾಗಿನ್ ನಲ್ಲಿ ಈ ರೀತಿಯಾಗಿ ಪಾಸ್ವರ್ಡ್ ಕೇಳ್ತಿದೆ ಅಂತವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳ ವಿಡಿಯೋ ಮಾಡೋದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿ ಗೆಳೆಯರೆ. ಹೌದು ಗೆಳೆಯರೆ, ಕೆಲ ದಿನಗಳ ಹಿಂದೆ ಪಬ್ಲಿಕ್ ಲಿಂಕ್ಗೆ ಲಾಗಿನ್ ಆಗಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೊಳ್ತಿದ್ರಿ. ಈಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪಾಸ್ವರ್ಡ್ ರಿಕ್ವೈರ್ ಕೇಳ್ತಿದೆ. ಅದಕ್ಕೆ ಈಗ ನೀವು ಯಾವ ರೀತಿಯಲ್ಲಿ ಪಾಸ್ವರ್ಡ್ ಹಾಕಬೇಕು, ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದೇ ಪ್ರಶ್ನೆ. ಪಾಸ್ವರ್ಡ್ ಯಾಕೆ ಬರ್ತಿದೆ ಅನ್ನೋದೇ ಸಮಸ್ಯೆ, ಅದಕ್ಕೆ ಇಲ್ಲಿದೆ ಪರಿಹಾರ. ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವವರು ಹಳೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಪಬ್ಲಿಕ್ ಲಿಂಕ್ ಮೂಲಕ ಅವಕಾಶ ಕೊಟ್ಟಿದ್ರು. ಇಲಾಖೆ ಕಡೆಯಿಂದ ಒಂದು ಲಿಂಕ್ ಕೂಡ ಬಿಡುಗಡೆ ಮಾಡಿದ್ರು. ನಡೆಸ್ತಿರುವ ಲಿಂಕ್ ಮೂಲಕ ಮೊದಲು ಹೊಸ ರೇಷನ್ ಕಾರ್ಡ್ ಮತ್ತು ಹಳೆ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಕೂಡ ಮಾಡ್ಕೋಬಹುದಿತ್ತು. ಈಗ ಆ ಲಿಂಕ್ ಯೂಸರ್ ಐಡಿ ಪಾಸ್ವರ್ಡ್ ಕೇಳ್ತಿದೆ. ಈ ಕಾರಣ ಏನಪ್ಪಾ ಅಂದ್ರೆ, ಆಹಾರ ಇಲಾಖೆ ಈಗ ಬೆಂಗಳೂರು ಒನ್, ಗ್ರಾಮ ಒನ್, ಕರ್ನಾಟಕ ಒನ್ ಗಳಂತಹ ಸಾರ್ವಜನಿಕ ಸೇವಾ ಕೇಂದ್ರಗಳ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು ಮಾತ್ರ ಪರಿಗಣಿಸಿ ಅಂತವರ ಅರ್ಜಿಗಳನ್ನು ಮಾತ್ರ ಮಾನ್ಯಗೊಳಿಸಲು ನಿರ್ಧಾರ ಮಾಡಿದೆ. ಗೆಳೆಯರೆ, ನೀವು ಏನು ಹೊಸ ರೇಷನ್ ಕಾರ್ಡ್ ಮತ್ತು ಹಳೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ತೀರಿ ಅಂತವರು ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಅಂತಹ ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ಸಲ್ಲಿಸಿರುವ ಅರ್ಜಿಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಪ್ರೈವೇಟ್ ಸೆಂಬರಿಂದ ಯಾರು ಕೂಡ ಅರ್ಜಿಗಳನ್ನ ಹಾಕಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅಂತಹ ಅರ್ಜಿಗಳನ್ನು ಆಹಾರ ಇಲಾಖೆ ರದ್ದು ಮಾಡುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಕಳೆದ 1.5 ವರ್ಷಗಳಿಂದ ಯಾವುದೇ ಹೊಸ ಅರ್ಜಿ ಮತ್ತು ತಿದ್ದುಪಡಿಗೆ ಅವಕಾಶ ಕೊಟ್ಟಿರಲಿಲ್ಲ ಸರ್ಕಾರ. ಯಾಕಪ್ಪ ಅಂದರೆ ವಿಧಾನಸಭೆ ಚುನಾವಣೆ ಇದ್ರಿಂದ ಯಾವುದೇ ಅವಕಾಶಗಳನ್ನ ಕೊಟ್ಟಿರಲಿಲ್ಲ. ಆದರೆ ಚುನಾವಣೆ ಮುಗಿದ ನಂತರ ಅರ್ಜಿಗಳನ್ನು ಹಾಕೋಕೆ ಆನ್ಲೈನ್ ಮೂಲಕ ಅವಕಾಶ ಕೊಟ್ಟಿದ್ರು. ತುಂಬ ಜನ ಪಬ್ಲಿಕ್ ಲಿಂಕ್ನ ತುಂಬ ದುರುಪಯೋಗ ಮಾಡಿಕೊಂಡಿದ್ರು. ಅರ್ಜಿ ಸಲ್ಲಿಕೆಗೆ ತುಂಬ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಇದರಿಂದ ನಮ್ಮಂಥ ಸಾಮಾನ್ಯ ಜನಕ್ಕೆ ತುಂಬ ಮೋಸ ಆಗ್ತಿತ್ತು. ಅದಕ್ಕೆ ಈ ಪಬ್ಲಿಕ್ ಲಿಂಕ್ನ ಆಫ್ ಮಾಡಲಾಗಿದೆ ಗೆಳೆಯರೆ. ಅದಕ್ಕೆ ನೀವು ಆಹಾರ ಇಲಾಖೆಯ ಅಂಡರ್ನಲ್ಲಿರೋ ಗ್ರಾಮ ಒನ್, ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಸೇವಾ ಕೇಂದ್ರಗಳಲ್ಲಿ ನೀವು ಹಳೆಯ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿ. ಆಗ ಮಾತ್ರ ನೀವು ಸಲ್ಲಿಸಿದ ಅರ್ಜಿಗಳನ್ನು ಮಾನ್ಯಗೊಂಡು ಅಂತಹ ಅರ್ಜಿಗಳಿಗೆ ಇಲಾಖೆ ಕಡೆಯಿಂದ ಅಪ್ರೂವಲ್ ಆಗಿ ನಿಮಗೆ ಹೊಸ ರೇಷನ್ ಕಾರ್ಡ್ಗಳನ್ನ ಕೊಡ್ತಾರೆ ಗೆಳೆಯರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.